ಗೈಸ್ ಇವತ್ತಿನ ವ್ಲಾಗ್ ಏನಿರುತ್ತಪ್ಪ ಅಂದರೆ ನನಗೆ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅನ್ನೋದು. ಗೌರ್ಮೆಂಟ್ ಜಾಬ್ ಅಂದ್ರೆ ನಮ್ಗೆ ಆಗಲ್ಲ ನಮ್ಗೆ ಗೊತ್ತದ, ಬಟ್ ಗೌರ್ಮೆಂಟ್ ಜಾಬ್ದು ಅಪ್ಲಿಕೇಶನ್ ಹಾಕ್ಲಕ್ಕಂತೇಳಿ ಹೊಂಟೀನಿ. ಅವರೇ ಹೇಳಿದ್ದು ಗೌರ್ಮೆಂಟ್ ಜಾಬ್ ನಮ್ಗೆ ತೆಳಗೆ ಅದಕ್ಕೆ ಸಿಸ್ಟರ್ ಗೌರ್ಮೆಂಟ್ ಜಾಬಿನ ಸಲ ತೆಳಗೆ ಅಪ್ಲಿಕೇಶನ್ ಹಾಕಿ ಅಪ್ಲೈ ಮಾಡಿ ಬಂದೀವಿ. ಫುಲ್ ರಿಪೋರ್ಟ್ ಮಾಡೋ ಟೈಪ್ ಬಂದಾರ ಇಲ್ಲಿ ನೋಡ್ರಿ. ಕೆಳಗಿಂದ ಮೇಲೆ ಔಟ್ಫಿಟ್ ನೋಡ್ರಿ ಅವ್ರದ್ದು. ಯಾಕಂದ್ರೆ ಇದ್ರ ಬಗ್ಗೆ ಜಾಸ್ತಿ ಒತ್ತೆ ತೊಗೊಂಡಿಲ್ಲ. ಒಬ್ರು ವಾಚ್ಮೆನ್ ಇಟ್ಟರೆ ಮುಗಿದೋಯ್ತು, ಅವ್ರು ಬಿಟ್ರೆ ಮತ್ತೇನಿಲ್ಲ. ಸ್ವಲ್ಪ ಏನ್ರಿ ಹೇಳ್ತೇನೆ ಸರ್ ಇದ್ರ ಬಗ್ಗೆ ಹಿಸ್ಟ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಿರೋದ ನಾನು ಮನೆಯಿಂದನೇ ಮತ್ತು ನಮ್ಮ ಸ್ವೀಟಿ ಜೊತೆ. ನಾನು ನಮ್ಮ ಸ್ವೀಟಿ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀವಿ. ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಗೈಸ್ ಇವತ್ತಿನ ವ್ಲಾಗ್ ಏನಿರುತ್ತಪ್ಪ ಅಂದರೆ ನನಗೆ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅನ್ನೋದು. ಯಾಕಪ್ಪ ಅಂದ್ರೆ ನಮ್ದು ಯಾವುದೇ ಸ್ಕ್ರಿಪ್ಟೆಡ್ ವ್ಲಾಗ್ ಇರಲ್ಲ, ಇದು ಲಾಂಗ್ ವಿಡಿಯೋ. ಏನಾಗುತ್ತೋ ಅದು ತೋರಿಸ್ಬೇಕಾಗುತ್ತೆ ಡೈಲಿ. ನನಗೆ ಏನಾಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಆ್ಯಂಡ್ ಗೈಸ್ ಇವಾಗ ಒಂದು ವರ್ಕ್ ಅದ. ವರ್ಕ್ ಏನಪ್ಪ ಅಂದ್ರೆ ನಿಮ್ಗೆ ಹೇಳ್ತೀನಿ. ಅದು ಏನೋ ಒಂದು ನೌಕರಿ ಅಪ್ಲಿಕೇಶನ್ ಹಾಕ್ಲಕೊಂತೀನಿ. ಗೌರ್ಮೆಂಟ್ ಜಾಬ್ ಅಂದ್ರೆ ನಮ್ಗೆ ಆಗಲ್ಲ ನಮ್ಗೆ ಗೊತ್ತದ, ಬಟ್ ಗೌರ್ಮೆಂಟ್ ಜಾಬ್ದು ಅಪ್ಲಿಕೇಶನ್ ಹಾಕ್ಲಕ್ಕಂತೇಳಿ ಹೊಂಟೀನಿ. ಅದಕ್ಕೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಇವಾಗ ಹೋಗಿ ಪಟ ಅಂತೇಳಿ ಅಪ್ಲಿಕೇಶನ್ ಹಾಕಬೇಕು. ಅದಕ್ಕಿಂತ ಮುಂಚೆ ಐತಲ್ಲ ಜೆರಾಕ್ಸ್ ಹೊಡಿಸ್ಕೋಬೇಕು. ಜೆರಾಕ್ಸ್ ಹೊಡಿಸ್ಕೊಳ್ಳೋದು ಒಂದಿಟ್ಟು ಅದ. ಆ್ಯಂಡ್ ನಾಷ್ಟ ಮಾಡಬೇಕು, ಇನ್ನೂ ನಾಷ್ಟ ಮಾಡಿಲ್ಲ. ಆ್ಯಂಡ್ ಬಂದು ಇದೆಲ್ಲ ಕ್ಲೀನ್ ಮಾಡಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಹೊಲಸಾಗ್ಯದ ಸಿಕ್ಕಾಪಟ್ಟೆ. ಇಲ್ಲಿ ನೋಡ್ರಿ ಆ ಕಡೆ ಎಲ್ಲ ಗಿಡದೆಲ್ಲ ಉಚ್ಚಿ ಚೀಲಿ ಬೀಳ್ತದೆ. ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕು ಬಂದಿಂದ. ಇವತ್ತು ಭಾಳ ಕೆಲಸಗಳದಾವ. ಬನ್ನಿ ಪಟ ತೆಳಕ್ಕೆ ಹೋಗ್ಯಾರ ಈಗೈತೆಲ್ಲ. ಫಸ್ಟ್ ಏನಂತಾರೆ ನಾಷ್ಟ ಮಾಡಿಕೊಂಡು ಆಮೇಲೆ ಇದೆಲ್ಲ ಒಂದು ಅಪ್ಲಿಕೇಶನ್ ಹಾಕ್ಕೊಂಡು ಬರುವಂಥ ಗೌರ್ಮೆಂಟ್ ಜಾಬ್ ನನಗೇನು ಬರುತ್ತೆ. ಮನೆಗೆ ಪಟ ತಿಳ್ಕೊ ಹೋಗೋ ಇವಾಗ. ಗೈಸ್ ಅಲ್ಲಿಂದ ಇವಾಗ ನಮ್ಮ ಟೈಗರ್ ಗಂಗು ಎತ್ತಾಕೊಂಡು ಒಂದಿಷ್ಟು ಮಸ್ತ್ ನಾಷ್ಟ ಮುಗಿಸ್ಕೊಂಡು ಅದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗಿದ್ವಿ. ಅಪ್ಲಿಕೇಶನ್ ಹಾಕಿದ್ವಿ ಕೂಡ. ಇಲ್ಲಿ ಕೈ ಹಿಡ್ಕೊಂಡು ಸರ್ಟಿಫಿಕೇಟ ಅವರೇ ಹೇಳಿದ್ದು ಗೌರ್ಮೆಂಟ್ ಜಾಬ್ ನಮ್ಗೆ ತೆಳಗೆ ಅದಕ್ಕೆ ಸಿಸ್ಟರ್ ಗೌರ್ಮೆಂಟ್ ಜಾಬಿನ ಸಲ ತೆಳಗೆ ಅಪ್ಲಿಕೇಶನ್ ಹಾಕಿ ಅಪ್ಲೈ ಮಾಡಿ ಬಂದೀವಿ. ಇವಾಗ ಮುಂದೆ ಎಲ್ಲ ರೀಲ್ಸ್ ಮಾಡಮು ಹೋಗಂಬ ಅಂತೇಳಕ್ಕೆ ರೆಡಿ ಆಗ್ಯಾರ ಬಾಸ್. ಪೂರ ಖತರ್ನಾಕ್ ರೆಡಿ ಆಗ್ಯಾರ. ಅದಕ್ಕೆ ಕರ್ಕೊಂತೀನಿ ಬನ್ನಿ ಹೋಗೋ. ಈಗ ಮಂತ್ರಿ ಮಾಲ್ ಸಂಗೀತ ಮಾಲ್ ಹೊಂಟಿವಿ. ಮೊನ್ನೆ ಸರ್ತಿ ಲೇಟ್ ಮಾಡಿದ್ವಿ ನಮ್ಮ ರಾಜವಳಿ ಸಲುವಾಗಿ. ಇವತ್ತು ಲೇಟ್ ಆಗೋದು ಹೆಚ್ಚಾಗಿ ಪಡ್ಬಿಟ್ಟೋದು. ಹೋಗೋ ಬನ್ನಿ ನಿಮ್ಗೆ ಗೊತ್ತವ್ರು ಸುಮ್ಮನೆ ಮಾಡ್ತಾರೆ. ಗೈಸ್ ಅಲ್ಲಿಂದ ಇವಾಗ ಸಂಗೀತ ಮಾಲಿ ಬಂದಿದ್ವಿ ನಾವು. ನಮ್ಮ ಟೈಗರ್ ಗಂಗು ಅವರು ಫುಲ್ ರಿಪೋರ್ಟ್ ಮಾಡೋ ಟೈಪ್ ಬಂದಾರ. ಇಲ್ಲಿ ನೋಡ್ರಿ, ಕೆಳಗಿಂದ ಮೇಲೆ ಔಟ್ಫಿಟ್ ನೋಡ್ರಿ ಅವ್ರದ್ದು. ಕೈಯಾಗ ವ್ಯಾಂಗಡಿ ಇಲ್ಲಿ ಬಂದೀವಿ ನೋಡ್ರಿ. ಇಲ್ಲಿ ಐತಲ್ಲ ಸಂಗೀತ ಮಹಲ್. ಇದು ನಮ್ಮ ವಿಜಯಪುರದ ಫೇಮಸ್. ಆಗಿನ ಕಾಲದಾಗ ರಾಜರು ಅದಾರಲ್ಲ, ಇಲ್ಲಿ ಕುಂತ್ಕೆ ಸಂಗೀತ ಮಾಡ್ತಾರಂತ. ಅಲ್ಲಿ ಯಾರೋ ಯೂಟ್ಯೂಬರ್ನ ಯಾರೋ ಬಂದಾರ, ಅವರು ಏನೋ ನ್ಯೂಸ್ದವ್ರಿಗೆ ಬಂದಾರ, ಏನೋ ವಿಡಿಯೋ ಮಾಡ್ತಾರೆ. ಅದಕ್ಕೆ ಈ ಕಡೆ ಸೈಡ್ ಬಂದಿದ್ವಿ. ಆ್ಯಂಡ್ ಈ ಕಡೆ ಸೈಡ್ ಎಲ್ಲ ಪೂರ ಕಂಟಿ ಸುತ್ತ ಕಂಟಿ ಬೆಳೆದ್ಬಿಟ್ಟದ. ಇದನ್ನೈತಲ್ಲ ಚಂದ ಮೇಂಟೈನ್ ಮಾಡಿಲ್ಲ. ಮೇಂಟೈನ್ ಮಾಡೋದು ಮಾತ್ರ ಇದೊಂದು ಗೋಲ್ ಗುಮಜ್ದ ಟೈಪ್ ಫೇಮಸ್ ಆಗುತ್ತೆ ಈ ಸೈಡೂ. ಬಟ್ ಐತಲ್ಲ ಈ ಕಡೆ ಸೈಡ್ ಐತಲ್ಲ ಅಷ್ಟೊಂದೇನು ಇನ್ಕ್ರೀಸ್ ಮಾಡಿಲ್ಲ ಜನ, ಅಂದ್ರೆ ಸರ್ಕಾರ. ಯಾಕಂದ್ರೆ ಇದ್ರ ಬಗ್ಗೆ ಜಾಸ್ತಿ ಒತ್ತೆ ತೊಗೊಂಡಿಲ್ಲ. ಒಬ್ರು ವಾಚ್ಮೆನ್ ಇಟ್ಟರೆ ಮುಗಿದೋಯ್ತು, ಅವ್ರು ಬಿಟ್ರೆ ಮತ್ತೇನಿಲ್ಲ. ವಾಚ್ಮೆನ್ ಬಿಟ್ರೆ ಮತ್ತೇನಿಲ್ಲ ಇಲ್ಲಿ ಕೆಲಸ. ಮತ್ತು ಅಷ್ಟು ಬಿಟ್ಟರೆ ಏನಿಲ್ಲ. ಅದಕ್ಕೆ ಐತಲ್ಲ ಇಲ್ಲಿ ಜಾಸ್ತಿ ಪೂರ ಬರೀ ಕುರಿ ಕಾಯ್ಲಾಗ ಬರ್ತಾರೆ. ಸ್ವಲ್ಪ ಏನ್ರಿ ಹೇಳ್ತೇನೆ ಸರ್ ಇದ್ರ ಬಗ್ಗೆ ಹಿಸ್ಟ್ರಿ. ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಓದಲ್ಲಿ ಬಂದಲ್ಲಿ ಎಲ್ಲ ಪ್ರಪೋಸ್ ಮಾಡ್ತಾರೆ, ಒಪ್ಕೊಂಡಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಂತೀನಿ ಅಂತ ಎದುರಿಸ್ತಾರೆ. ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಸಾರಿ ಗರ್ಲ್ಸ್, ನನ್ನ ಬಿಟ್ಬಿಡಿ ಗರ್ಲ್ಸ್. ಮನೆ ಹಸಿ ಹೋಗೈತಲ್ಲ, ಒಂದಿಷ್ಟು ಫೋಟೋ ತಗೋತೀವಿ, ಒಂದು 4 ರೀಲ್ಸ್ ಮಾಡೋಕೆ ಬಂದಿದೆ. ರೀಲ್ಸ್ ಮಾಡೋ ಮೂಡಿ ಆಯಿತು.
ಅಲ್ಲಿ ಎಲ್ಲ ಬಡ್ಡೆ ಮಾಡೋಕೆ ಬಂದಾರ. ಸೊ ಅದ್ರ ಸಲ ಅಂತಳಿಗೆ ರೀಲ್ಸ್ ಮಾಡೋ ಮೂಡೇ ಆಯಿತು. ಸೊ ಆಯ್ತಲ್ಲ ಒಂದು 4 ಫೋಟೋ ತೊಗೋತೀವಿ. ಫೋಟೋ ತೊಗೊಂಡ್ಕ್ಯಾರ ಮತ್ತೆ ಹೋಗುವಂತ ಫೋಟೋ ಬಡತ್ತೀನಿ. ಹಿಂಗಂತ ಕ್ಯೂಟ್ ಕಾಣಕತ್ತೀನಿ ಅಲ್ಲ, ಕ್ಯೂಟ್ ಇದ್ದೀನಿ ಆದ್ರೆ ಸ್ವಲ್ಪ ವಿಡಿಯೋ ಕೆಡಿಸಿ ಅಂತ ನನಗೇನ ಕ್ಯೂಟ್ ಇಲ್ಲದಾರಲ್ಲ ಸರ್. ಕ್ಯೂಟ್ ಇಲ್ಲ, ಕಲರ್ ಗ್ಯಾರಂಟಿ ಕಲರ್ ಇತ್ತು ನಮ್ದೇನೋ ಇದೆ ಟೆಂಪ್ರರಿ ಅದೇನು ಯಾವಾಗ ಹೋದೇನು ಸರ. ಮುಖದಾಗ ಕರಗಿದ್ರೆ ಏನ್ರಿ ಮನಸ್ಸಿಂದ ಬೆಳಗಿದ್ರೆ ಸಾಕ್ರಿ. ಈ ಕಾಲ ಸಿಗಲ್ಲಪ್ಪ ಮನಸ್ಸಿನ ಬೆಳಗ, ಎಲ್ಲ ಕಪ್ ಚುಕ್ಕಿನ ಇರ್ತಾವ. ಎಲ್ಲ ದೊಡ್ಡವರು ತಿಳಿದಂಗೆ ಮಾತಾಡ್ತಾರ, ನಾವೆಲ್ಲ ಸಣ್ಣವ್ರ ಥರ ಮಾತಾಡ್ತೀವಿ. ಅಲ್ಲಿ ಫಟಾಫಟ ಫೋಟೋ ತಗೊಂಬನ್ನಿ ಗೈಸ್. ಅಲ್ಲಿಂದ ಸೀದಾ ಎಲ್ಲ ಮುಗಿಸ್ಕೊಂಡು ಒಂದು ಟೈಮ್ ತಿರ್ಗಾಡ್ಕೊಂಡು ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಇವಾಗ ಜಸ್ಟ್ ಮನೆಗೆ ಬಂದೀನಿ. ಮನೆಗೆ ಬಂದು ಕೆರೆ ಕೂತಿದ್ದೆ ಅಂದ್ರೆ ಸ್ವಲ್ಪ ಗಾಂಚೋಕೊಂಡು ಹೋಗೋದಿತ್ತು, ಭಾಳ ಕೆಲಸ ಇತ್ತು ಇವತ್ತು. ಅದೆಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದೀನಿ. ಈಗ ನಾನು ನಮ್ಮ ಸ್ವೀಟಿ ಆಟ ಆಡ್ತಾ ಕುಂತಿದ್ವಿ. ಇವಾಗ ಒಂದಿಷ್ಟು ನೆನಪಾಯ್ತು ಅಡುಗೆ ಮಾಡ್ಕೋಬೇಕಂತ ಹೇಳಿದ್ರೆ. ನಿಜ ಇಷ್ಟು ಸಾಕಾಗ್ಯದ ನನಗೆ, ಫುಲ್ ಸಾಕಾಗ್ಯದ. ಊಟದ ಸಲುವಾಗಂತೂ ಹೊರಗಡೆ ತಿಂದರೆ ಹೊಟ್ಟೆ ತುಂಬಲ್ಲ, ಮನೆ ಮಾಡ್ಕೊಂಡು ತಿನ್ಲಕ್ಕ ನನಗೆ ಮನಸ್ಸಾಗಲ್ಲ, ಟೈಮ್ ಸಿಗೋಲ್ಲ ಕರೆಕ್ಟು ಟೈಮ್ ಟು ಟೈಮ್ ಅಡುಗೆ ಮಾಡ್ಕೊಳಕ್ಕೆ ನನಗೆ ಆಗೋಲ್ಲ. ಈಗ ಸಿಕ್ಕಾಪಟ್ಟೆ ಸಾಮಾನುಗಳು ಬಿದ್ದಾವೆ, ಅವೆಲ್ಲ ಕ್ಲೀನ್ ಮಾಡಿ ಆಮೇಲೆ ಅಡುಗೆ ಮಾಡ್ಬೇಕಲ್ಲ, ಅದು ನನಗೆ ಇಲ್ಲಿ ಬರ್ತದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಬ್ಯಾಚುಲರ್ ಲೈಫ್ ಮಾಡ್ಕೋಬೇಕು, ತಿನ್ನಬೇಕು. ಅದಕ್ಕೆ ಬನ್ನಿ ಫಟಾಫಟ ಅಂತೇಳಿ ಒಂದಿಷ್ಟು ಅಡುಗೆ ಮಾಡ್ಕೊಂಡು ನಡ್ಕೊಂಡು ಸಿಗ್ತದೆ ನಿಮ್ಗೆ. ಇವಾಗ ಏನು ತೋರಿಸಲ್ಲ, ಫಟಾಫಟ ತಳ್ಳಿ ಅಲ್ಲಿ ಭಾಳ ಕೆಟ್ಟ ಅಡುಗೆ ಮಾಡ್ಬೇಕು, ಅದಕ್ಕೆ ಭಾಳ ಕಷ್ಟ ಅದ. ಫಟಾಫಟ ಅಡುಗೆ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ. ಜೈ ಹಿಂದ್. A few moments later. ಗೈಸ್ ಮಸ್ತ್ ಊಟ ಮಾಡ್ಕೊಂಡಿನಿ. ನಮ್ಮದು ಅದೇ ಅದ್ರ ಮತ್ತೇನಿಲ್ಲ, ಮತ್ತೊಂದು ಸ್ಪೆಷಲ್ ಏನು ಮಾಡ್ಕೊಂಡಿಲ್ಲ ಇವತ್ತು. ಡೈಲಿ ಸ್ಪೆಷಲ್ ಆಗತ್ತಿಂತಾರೆ ಅದ್ರ ಸಲ ಅಂತೇಳಿ ಡೈಲಿ ಏನು ಸ್ಪೆಷಲ್ ಮಾಡ್ಕೊಳ್ಳೋದಪ್ಪ ಅಂತೇಳಿಕೆರೆ ಜಸ್ಟ್ ನಾರ್ಮಲ್ ಮಾಡ್ಕೊಂಡಿನಿ. ಯಾಕಪ್ಪ ಅಂದ್ರೆ ಇದು ಹೊಟ್ಟೆ ತುಂಬ ಸ್ಪೆಷಲ್ ಮಾಡ್ಕೊಂಡು ಹೊಟ್ಟೆ ತುಂಬ ನಾನು ಕರೆಕ್ಟ್. ಅದಕ್ಕೆ ಇದನ್ನು ಸಪಾಸಟ್ ಮಾಡ್ತೀನಿ. ರೊಟ್ಟಿ ಸಾಂಬಾರು ಅದು ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ನಿಮ್ಗೆ. ಗೈಸ್ ಇವಾಗ ಊಟ ಗಿಟ ಮುಗಿಸ್ಕೊಂಡು ಮಕ್ಕೋಬೇಕಂತ ಸುತ್ಕೊಂಡು ತಂಡೆ ಐತೆ ಮುಕ್ಕೊಂಡಿನಿ. ನಮ್ಮ ಸ್ವೀಟಿ ನೋಡ್ರಿ ಹೆಂಗೆ ಬಂದು ಮುಕ್ಕೊಂಡಾಳ. ನೀವೇ ನೋಡ್ರಿ ನಮ್ಮ ಸ್ವೀಟಿ ಎಲ್ಲಿ ಬಂದು ಮುಕ್ಕೊಂಡಾಳ, ಮುಖದ ಮೇಲೆ ಏನು ಮಾಡೋಕ್ಕಾಗಲ್ಲ ಅಂತ ಅಷ್ಟೇ ಮನಸ್ಕೊಂಡಿನಿ. ಮನೆಗೆ ಇವಾಗ ಐತಲ್ಲ, ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಅಂತ ನಿಮ್ಗೆ ಡೈರೆಕ್ಟ್. ಇವಾಗ ವ್ಲಾಗ್ ಇಲ್ಲಿ ಏನು ಮಾಡೋದು ಅದರ್ಸ್ಲಿಂದ ಡೈರೆಕ್ಟ್ ನಾಳೆ ಬೆಳಗ್ಗೆ ಸಿಗ್ತೀನಿ ಅಂತ. ಜೈ ಹಿಂದ್, ಗುಡ್ ನೈಟ್, ಗುಡ್ ಮಾರ್ನಿಂಗ್ ಗೈಸ್. ಬೆಳಗ್ಗೆ ಇದ್ದೀನಿ. ಇವಾಗ 8:30 ಬಂದದ. ಆ್ಯಂಡ್ ಎದ್ದು ಸೀದಾ ಐತಲ್ಲ 7ಕ್ಕೆ ಎದ್ದೀನಿ. 7ಕ್ಕೆ ಎದ್ದಕೆರೆ ಫಟಾಫಟ ಅಂತ ಹೇಳಿಕೆರೆ ನೀರಿಟ್ಟು ಬಿಸಿ ನೀರು. ಯಾಕಪ್ಪ ಅಂದ್ರೆ ಸ್ನಾನ ಮಾಡ್ಬೇಕಂತ ಹೇಳಿಕೆರೆ ತಗೊಬಿಡಿ. ಇವಾಗ ಸ್ನಾನ ಮಾಡಿಬಿಟ್ಟು ಮತ್ತು ಸ್ವಲ್ಪ ಒಂದಿಷ್ಟು ದುಕಾನ್ಗೆ ಅಂಗಡಿ ಹೋಗ್ಬೇಕು. ಎಲ್ಲ ಸ್ವಲ್ಪ ಕೆಲಸ ಅದ, ಬನ್ನಿ ಫಟಾಫಟ ಅಂತೇಳಿಕೆ ಮಾಡ್ಕೊತೀನಿ. ಇದೆಲ್ಲ ಮತ್ತೆ ಆಫೀಸ್ ನೋಡತ್ತಿರ್ತಾರೆ ಮುಂದಿನ ವ್ಲಾಗ್ದಾಗ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಮಾಡ್ಕೊತೀನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್ ಪಬ್ಲಿಕ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡಿ ಶಿವಮಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಅಷ್ಟೇ.